ಇತ್ತೀಚೆಗೆ ಸ್ಟಿಚ್ ಮಾಡಿರೋದಿಲ್ಲ ಲಂಗ ಬ್ಲೌಸೇ ಆಗಿರುತ್ತೆ. ತುಂಬ ಲಂಗ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಇದ್ರ ಜೊತೆಗೆ ಪೂರ್ತಿಯಾಗಿ ಡಿಸೈನ್ ಬ್ಲೌಸೇ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ತುಂಬ ಜನ ಕೇಳ್ತಿದ್ರಿ ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅದನ್ನೆಲ್ಲ ತೋರಿಸಿ, ಮತ್ತು ನೀವು ಎಷ್ಟು ಬ್ಲೌಸ್ ಹೊಲಿತೀರಾ ಅದನ್ನೆಲ್ಲ ತೋರಿಸಿ, ಒಂದು ದಿನದ ಪೂರ್ತಿ ವಿಡಿಯೋನ ಮಾಡಿ ಹಾಕಿ ಅಂತ ಕೇಳ್ತಿದ್ರಿ. ನನಗೆ ಎಷ್ಟು ಪ್ರಯತ್ನ ಪಟ್ಟರು ಸಾಧ್ಯ ಆಗ್ತಿರಲಿಲ್ಲ. ಇವತ್ತು ಕ್ಲೀನಿಂಗಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ. ನಾನು ಮನೆ ಹತ್ರನೇ ಅಂಗಡಿ ಮಾಡ್ಕೊಂಡಿರೋದ್ರಿಂದ ಮೊದಲಿಗೆ ಮಾಡುವಂಥದ್ದು, ಮನೆ ಕೆಲಸ ಆದ ತಕ್ಷಣ ಮೊದಲಿಗೆ ಮಾಡುವಂಥದ್ದು ಫಸ್ಟಿಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ನೀಟಾಗಿ. ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಆಮೇಲೆ ಮೊದಲಿಗೆ ಯಾವ ಬಟ್ಟೆನ ಇವತ್ತು ಸ್ಟಿಚ್ ಮಾಡಬೇಕು, ಯಾವುದನ್ನೆಲ್ಲ ಇವತ್ತು ಕೊಡಬೇಕು ಅನ್ನೋದನ್ನು ಒಂದ್ಸಲ ನೋಡ್ಕೋತೀನಿ. ಯಾವ ಕಸ್ಟಮರ್ ಇವತ್ತು ಬರ್ತೀನಿ ಅಂದಿದ್ರು ಆ ಕಸ್ಟಮರ್ದೆಲ್ಲ ಬಟ್ಟೆ ಹಿಂದಿನ ದಿನನೇ ರೆಡಿ ಆಗಿದೆಯಾ ಅನ್ನೋದನ್ನು ನೋಡ್ಕೋತೀನಿ. ಸಣ್ಣ ಪುಟ್ಟ ಕೆಲಸ ಉಳಿದಿದ್ರೆ ಐರನ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಒಂದು ಕಡೆ ಇಟ್ಟು ಕವರ್ಗೆ ಹಾಕೋದಾಗಿರ್ಬೋದು, ವಿಡಿಯೋ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಎಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೋತೀನಿ. ಮೊದಲಿಗೆ ಕಸ್ಟಮರ್ ಯಾರಾದರೂ ಬರ್ತೀನಿ ಇವತ್ತು ಅನ್ನೋ ಕಸ್ಟಮರಿಗಿದ್ರೆ ಅದನ್ನು ಒಂದ್ಸಲ ಚೆಕ್ ಮಾಡ್ಕೋತೀನಿ. ಇಲ್ಲ ಇವತ್ತು ಯಾವುದೇ ರೀತಿ ಆರ್ಡ್ರ್ ಕೊಡುವಾಗಿದ್ದಿಲ್ಲ, ಇವತ್ತು ಯಾವುದೇ ಕಸ್ಟಮರ್ ಬರಲ್ಲ ಅನ್ನೋಗಿದ್ರೆ ಮೊದಲಿಗೆ ಯಾವ ರೀತಿ ಕೆಲಸನ ಮಾಡಬೇಕು, ಎಷ್ಟು ಕೆಲಸ ಮಾಡಬೇಕು, ಯಾವುದನ್ನೆಲ್ಲ ಇವತ್ತು ರೆಡಿ ಮಾಡಬೇಕು, ಕಟ್ಟಿಂಗ್ ಮಾಡ್ಕೋಬೇಕಾ, ಬ್ಲೌಸ್ ಸ್ಟಿಚ್ ಮಾಡಬೇಕಾ, ಇದನ್ನು ನೋಡ್ಕೋತೀನಿ. ಮೊದಲಿಗೆ ಎಲ್ಲದನ್ನು ಕೂಡ ಒಂದು ಕಡೆ ತೆಗೆದಿಟ್ಕೋತೀನಿ. ಎಷ್ಟು ಸಾಧ್ಯನೋ ಅಷ್ಟು ಹಿಂದಿನ ದಿನ ನೈಟೇ ಬೆಳಗ್ಗೆಗೆ ಇಷ್ಟು ಕೆಲಸನ ಮಾಡಬೇಕು ಅನ್ನೋದನ್ನು ತೆಗೆದಿಟ್ಕೊಂಡಿರ್ತೀನಿ. ಸಾಧ್ಯ ಆಗಲಿಲ್ಲ ಅಂದರೆ ಬೆಳಗ್ಗೆ ಈ ರೀತಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಷ್ಟೆಲ್ಲ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋ ಒಂದು ಕಡೆ ಇಟ್ಕೋತೀನಿ. ನೀಟಾಗಿ ಒಂದು ಕಡೆ ಇಟ್ಕೊಂಡು ನೋಡಿ ಈ ರೀತಿ ಕಟ್ ಮಾಡ್ಕೋತಿದ್ದೀನಿ. ಮೊದಲಿಗೆ ಕ್ಲೀನ್ ಎಲ್ಲ ಮಾಡಿದ್ಮೇಲೆ ಇವಾಗ ಒಂದು ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬ್ಲೌಸ್ ಕಟ್ ಮಾಡ್ಕೋತಿದ್ದೀನಿ. ನೆನ್ನೆ ಕಟ್ ಮಾಡಿರೋದು ಒಂದೆರಡು ಬ್ಲೌಸ್ ಇತ್ತು, ಇವಾಗ ಒಂದು 3 ಬ್ಲೌಸ್ ಸಾಕು ಅನ್ನಿಸ್ತು. ಇವಾಗ ಇದನ್ನೆಲ್ಲ ಐರನ್ ಮಾಡಿಲ್ಲ, ಇದನ್ನೆಲ್ಲ ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನೆಲ್ಲ ನೀಟಾಗಿ ಐರನ್ ಮಾಡಿ ರೆಡಿ ಮಾಡಿದ್ದೀನಿ. ಇದೆಲ್ಲ ಒಬ್ಬರು ಕಸ್ಟಮರ್ದು, ಈ ಲಂಗ ಬ್ಲೌಸ್ ಒಬ್ಬರು ಕಸ್ಟಮರ್ದು. ಇವಾಗ ಐರನ್ ಮಾಡಬೇಕು ಅಂತ ಹೇಳಿದ್ನಲ್ಲ ಅದು ಒಬ್ಬರು ಕಸ್ಟಮರ್ದು. ಇದು ನೋಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಕಟಿಂಗ್ ಮಾಡಿ ಇಟ್ಬಿಟ್ಟು ಸ್ಟಿಚಿಂಗ್ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಕಸ್ಟಮರ್ದೆಲ್ಲ ಪ್ಯಾಕ್ ಮಾಡಬೇಡ ಅಂತೇಳಿ ಪ್ಯಾಕ್ ಮಾಡ್ತೀನಿ. ಇದನ್ನು ಕೂಡ ಐರನ್ ಮಾಡ್ಕೊಂಡೆ. ಇದೆಲ್ಲ ಸಾದಾ ಬ್ಲೌಸ್, ಯಾವುದೇ ರೀತಿ ಡಿಸೈನ್ ಮಾಡಿಲ್ಲ. ಡಿಸೈನ್ ಮಾಡಿಲ್ದೇ ಇರೋದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಲ್ಲ. ಏನಾದರೂ ಡಿಸೈನ್ ಮಾಡಿದರೆ ಹೊಸದಾಗಿ ಏನಾದರೂ ಸ್ಟಿಚ್ ಮಾಡಿದರೆ ವಿಡಿಯೋ ಮಾಡ್ಕೋತೀನಿ. ವರ್ಕ್ ಬ್ಲೌಸ್ ಆದರೆ ವಿಡಿಯೋನ ಮಾಡ್ಕೋತೀನಿ. ನಾರ್ಮಲ್ ಬ್ಲೌಸಲ್ಲೇ ಯಾವುದೇ ರೀತಿ ವಿಡಿಯೋನ ಮಾಡ್ಕೊಳ್ಳಲ್ಲ. ಇವಾಗ ಇದನ್ನೆಲ್ಲ ಒಂದೊಂದು ಅವ್ರವ್ರದ್ದು ಕಸ್ಟಮರ್ದು ಅಳತೆ ಬ್ಲೌಸ್ ಎಲ್ಲ ಹಾಕಿ ಒಂದೊಂದು ಕವರ್ಗೆ ಹಾಕಿ ಇಟ್ಬಿಡ್ತೀನಿ. ಕಸ್ಟಮರ್ ಬಂದಾಗ ನನಗೆ ಕೊಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಕಸ್ಟಮರ್ ಬಂದಾಗ ಅಳತೆ ಬ್ಲೌಸ್ ಇರಲ್ಲ, ಇಲ್ಲ ಒಂದು ಸೀರೆಗೆ ಫಾಲ್ ಹಾಕಿರಲ್ಲ, ಇಲ್ಲ ಒಂದು ಐರನ್ ಆಗಿರಲ್ಲ. ಆವಾಗ ಗಡಿ ಬಿಡಿ ಅಂತ ಅನಿಸುತ್ತೆ. ಕೆಲವೊಬ್ರು ಕಸ್ಟಮರ್ ತುಂಬಾ ರೇಗಾಡ್ತಿರ್ತಾರೆ, ಕೆಲವು ಕಸ್ಟಮರು ಅಡ್ಜಸ್ಟ್ ಮಾಡಿ ಮಾಡಿಕೊಡಿ ಅಂತ ಇಸ್ಕೊಂಡು ಹೋಗೋರು ಇರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಕೆಲವೊಂದು ಅಳತೆ ಬ್ಲೌಸ್ನ ಇಸ್ಕೊಂಡು ಹೋಗಿರಲ್ಲ, ಇಲ್ಲೇ ಉಳ್ಕೊಂಡು ಬಿಡುತ್ತೆ. ಅದಕ್ಕೆ ಮೊದಲಿಗೆ ಎಲ್ಲದನ್ನು ನೀಟಾಗಿ ನೋಡ್ಕೊಂಡು ಪ್ಯಾಕ್ ಮಾಡ್ತೀನಿ. ಇವಾಗ ಪ್ಯಾಕ್ ಮಾಡ್ಕೊಂಡ್ಮೇಲೆ ಇದೊಂದು ಲಂಗ ಬ್ಲೌಸ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋ ಮಾಡ್ಕೋತಿದ್ದೀನಿ. ಎಲ್ಲದನ್ನು ರೆಡಿ ಮಾಡಿಬಿಟ್ಮೇಲೆ ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೋತೀನಿ. ಎಲ್ಲದನ್ನು ವಿಡಿಯೋ ಮಾಡ್ಕೋಬೇಕಾ, ಕಟ್ಟಿಂಗ್ ಮಾಡಬೇಕಾ, ಇಲ್ಲ ಅವ್ರದ್ದು ಏನಾದ್ರು ಸಣ್ಣ ಪುಟ್ಟ ಕೆಲಸ ಉಳಿದಿದೆಯಾ ಎಲ್ಲ ನೋಡಿಕೊಂಡು ಆಮೇಲೆ ಸ್ಟಿಚಿಂಗ್ ಕೊಡೋಣ ಅಂತೇಳಿ ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಡೋಣ, ಆಮೇಲೆ ಸ್ಟಿಚಿಂಗ್ ಕೊಡೋಣ ಅಂತ ಹೇಳ್ಕೊಂಡು ಒಂದು 3 ಬ್ಲೌಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾಡ್ಕೋಕೆ. ಈಗ ಇದನ್ನೆಲ್ಲ ವಿಡಿಯೋ ಮಾಡ್ಕೋತಿದ್ದೀನಿ. ವಿಡಿಯೋ ಮಾಡ್ಕೊಂಡು ಮೇಲೆ ಆಮೇಲೆ ನಾನು ಕಟ್ಟಿಂಗ್ನ ಸ್ಟಿಚಿಂಗ್ನ ಮಾಡ್ಕೋತೀನಿ. ಇವಾಗ ನೋಡಿ ಈ ರೀತಿ ಲಂಗ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಇತ್ತೀಚೆಗೆ ಇವಾಗ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ಳೋದು ತುಂಬ ಕಡಿಮೆ ಅಂತ ಹೇಳ್ಬೋದು. ನಾರ್ಮಲಾಗಿ ದವಣಿ ಆಗ್ತಾರಲ್ಲ ಆ ಥರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೋತಾರೆ. ಈ ಕಸ್ಟಮರ್ ಏನೋ ನಂಗೆ ಗೊತ್ತಿಲ್ಲ, ಉದ್ದಾನೇ ಇರಲಿ ನಮಗೆ ಈ ರೀತಿ ಅಂತ ಹೇಳಿದರು. ನಿಮಗೆ ಇಷ್ಟ ಆಗೋ ರೀತಿ ಸ್ಟಿಚ್ ಮಾಡಿಕೊಡಿ, ಆದರೆ ಉದ್ದ ಲಂಗ ಬ್ಲೌಸ್ ಇರಲಿಲ್ಲ, ಆ ಬ್ಲೌಸ್ ಉದ್ದ ಇರಲಿ ಅಂತ ಹೇಳಿದರು. ನೋಡಿ ಕೆಳಗಡೆ ಸೀರೆ ಪೀಸ್ನು ಕೂಡ ಈ ರೀತಿ ಕೊಟ್ಟಿದ್ದೀನಿ. ಇವಾಗೆಲ್ಲ ಟ್ರೆಂಡಿಂಗ್ ಆ ಥರ ಎಲ್ಲ ಡಿಸೈನ್ ಮಾಡಿಸ್ಕೊಳ್ಳೋದ್ರಿಂದ ಅದು ಇರಲಿ ಅಂತ ಮಾಡಿದೆ. ಸ್ಲೀವ್ಸಿಗೆ ಬಫ್ ಸ್ಲೀವ್ ಸ್ಟಿಚ್ ಮಾಡಿದ್ದೀನಿ. ಲಂಗ ಕೂಡ ತುಂಬ ಸ್ವಲ್ಪ ಉದ್ದಾನೇ ಇರಲಿ ಅಂತೇಳಿ ನೋಡಿ ಈ ರೀತಿ ಬಟ್ಟೆನ ಹಿಡಿದಿದ್ದೀನಿ. ನೀಟಾಗಿ ಬಾರ್ಡ್ರು ಏನಿದೆ ಅಷ್ಟು ಅಂಚಿಗೆ ಸ್ಟಿಚ್ ಹಾಕಿ ನೋಡಿ 2 ಸ್ಟಿಚ್ ಹಾಕೊಂಡಿದ್ದೀನಿ. 2 ಸಲ ಬೇಕಾದ್ರೆ ಅವ್ರು ಬಿಚ್ಕೋಬೋದು. 2 ಸ್ಟಿಚ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಉದ್ದ ಬೇಕು ಅಂದಾಗ 2 ಸಲ ಬಿಚ್ಕೊಂಡು ಅವರು ಉದ್ದ ಮಾಡ್ಕೋಬೋದು. ಆದರೆ ಐರನ್ ಮಾಡ್ಕೋಬೇಕಾಗತ್ತೆ, ಹೊಲಿಗೆನ ಬಿಚ್ಚಿದಾಗ ನೀಟಾಗಿ ಐರನ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಇವಾಗ ನಾವು ಮಾಡಿರ್ತೀವಲ್ಲ ಐರನ್ ಕೂಸಿರ್ತೀವಿ, ಅದು ಸೆಟ್ ಆಗಿರುತ್ತೆ. ಮತ್ತೆ ಏನಾರು ಅವ್ರು ಹೊಲಿಗೆನ ಬಿಚ್ಚಿದ್ರೆ ಮತ್ತೆ ಇನ್ನೊಂದ್ಸಲ ಐರನ್ ಮಾಡ್ಕೋಬೇಕಾಗತ್ತೆ. ಮಕ್ಕಳು ಬೆಳೆಯೋದ್ರಿಂದ, ಚಿಕ್ಕ ಮಕ್ಳಿಗಾಗಿರೋದ್ರಿಂದ ಮುಂದೆ ಉದ್ದ ಆದರೆ ಇರಲಿ ಅಂಥೇಳಿ ಆ ರೀತಿ ಟ್ರಕ್ನ ಹಾಕಿದ್ದೀನಿ ಕೆಳಗಡೆ. ಅದು ನಾನು ಟ್ರಕ್ ಹಾಕಿದ್ದೀನಿ ಅನ್ನೋದು ಕಾಣಿಸ್ತಾನೆ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬೋದು. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಅದು ಒಂದು ಸೀರೆಯಲ್ಲಿ ಒಂದನ್ನೇ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ, ಒಂದು ಸೀರೆಯಲ್ಲಿ ಒಂದನ್ನೇ ಸ್ಟಿಚ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು. ತೀರಾ ಚಿಕ್ಕ ಮಕ್ಕಳಾದರೆ ಒಂದು ಸೀರೆಯಲ್ಲಿ 2 ಆ ಥರ ಫ್ರಾಕ್ ಆಗಿರ್ಬೋದು ಬೇರೆ ಥರ ಸ್ಟಿಚ್ ಮಾಡಿಕೊಡ್ತೀನಿ. ಈ ರೀತಿ ದೊಡ್ಡ ಮಕ್ಕಳಾದರೆ ಒಂದು ಸೀರೆಯಲ್ಲಿ ಒಂದನ್ನೇ ಸ್ಟಿಚ್ ಮಾಡ್ತೀನಿ. ಅದು ಸೀರೆ ಬಳಸಿರೋದ್ರಿಂದ ಸರ್ಗನ ತಗೊಂಡು ಸ್ಟಿಚ್ ಮಾಡೋದು. ಅದು ಇದು ಕೂಡ ಅಷ್ಟೇ, ಸೀರೆ ಬಳಸಿರೋದ್ರಿಂದ ಸರ್ಗಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗಿತ್ತು. ಸರ್ಗಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅವರಿಗೆ ಸಾಕಾಯಿತು. ಮೊದಲು ತೋರಿಸಿದ್ನಲ್ಲ ಅವರಿಗೆ ಸಾಕಾಯಿತು, ಇವರಿಗೆ ಸರ್ಗಲ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಸಾಕಾಗಲಿಲ್ಲ. ಸರ್ಗು ತುಂಬ ಚಿಕ್ಕದು ಬಂದುಬಿಟ್ಟಿತ್ತು. ಈ ರೀತಿ ಲಂಗನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೈಡ್ ಜಿಪ್ ಕೂಡ ಕೊಟ್ಟಿದ್ದೀನಿ. ಕಸ್ಟಮರು ಲಾಡಿನೇ ಇರಲಿ
ಅಂತ ಹೇಳಿದ್ರು, ಹಾಗಾಗಿ ಈ ರೀತಿ ಲಾಡಿನೇ ಹಾಕಿದ್ದೀನಿ. ಕೆಲವು ಕಸ್ಟಮರ್ ಉಕ್ಸ್ ಕೇಳ್ತಾರೆ, ಉಕ್ಸ್ ಕೇಳ್ದಂಥವ್ರಿಗೆ ಉಕ್ಸ್ ಕೊಡ್ತೀನಿ. ಈ ರೀತಿ ಲಾಡಿ ಇರಲಿ ಅಂತ ಹೇಳಿದವ್ರಿಗೆ ಲಾಡಿನ ಸ್ಟಿಚ್ ಮಾಡ್ತೀನಿ. ಮೊದಲು ತೋರಿಸಿದ್ನಲ್ಲ ಅದು ಕೂಡ ಅಷ್ಟೇ, ಲಾಡಿ ಇರಲಿ ಅಂತ ಹೇಳಿದ್ರು, ಹಾಗಾಗಿ ಲಾಡಿನೇ ಸ್ಟಿಚ್ ಮಾಡಿದೆ. ಇದು ನೋಡಿ, ಇದು ನನಗೆ ಸಾಕಾಗಲಿಲ್ಲ ಬ್ಲೌಸ್ ಇದು ಸರ್ಗು ಬ್ಲೌಸಿಗೆ ಸಾಕಾಗಲಿಲ್ಲ. ಹಾಗಾಗಿ ಏನು ಮಾಡಿದೆ, ಸ್ವಲ್ಪ ಸೀರೆ ಪೀಸ್ನ ತಗೊಂಡು ಫ್ರಂಟು ಬ್ಯಾಕಿಗೆ ಸೀರೆ ಪೀಸ್ನ ತಗೊಂಡು ವರ್ಕ್ ಮಾಡ್ಕೊಂಡಿದ್ದೀನಿ. ರೆಡ್ಡಲ್ಲಿ ವರ್ಕ್ ಮಾಡಿಕೊಂಡೆ, ಸ್ಲೀವ್ಸಿಗೆ ಯಾವುದೇ ರೀತಿ ವರ್ಕ್ ಮಾಡ್ಕೊಳ್ಳಿಲ್ಲ. ಹಾಗೆಯೇ ಸರ್ಗೇನಿದೆ ಅದನ್ನು 2 ಸ್ಲೀವ್ಸ್ ಹಾಗೆ ಕಟ್ ಮಾಡಿಕೊಂಡು ಸ್ಲೀವ್ಸಿಗೆ ಯಾವುದೇ ರೀತಿ ವರ್ಕ್ ಮಾಡಿದೆ, ಪ್ರಿನ್ಸಸ್ ಕಟ್ ಮಾಡಿ ಈ ರೀತಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ನ ಮಾಡಿಕೊಂಡು ಸ್ಟಿಚ್ ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂತು, ಕಸ್ಟಮರ್ ತುಂಬಾ ಇಷ್ಟಪಟ್ಟರು. ಇದು ನನ್ನ ಹತ್ರ ಇವ್ರು ಸ್ಟಿಚ್ ಮಾಡಿಸ್ಕೊಳ್ತಿರೋದು 4ನೇದು ಇರಬೇಕು ಲಂಗ ದಾವಣಿ ಇರಬೇಕು ಅಂತ ಅನ್ಕೋತೀನಿ. 4ನೇ ಲಂಗ ದಾವಣಿ ಇರಬೇಕು. ಇದು ಇವ್ರು ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊತಿರೋದು. ತುಂಬ ಇಷ್ಟಪಡ್ತಾರೆ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿಕೊಡಿ, ಚೆನ್ನಾಗಿ ನೀವೇ ಮಾಡ್ತೀರಾ ಅಂತ ಹೇಳ್ತಿರ್ತಾರೆ. ಇದೊಂದು ಬೆಲ್ಟ್ ಈ ರೀತಿ ದಾವಣಿನ ಹಾಕೊಂಡ್ಮೇಲೆ ಆ ರೀತಿ ಕಟ್ಕೊಳ್ಳುವಂಥದ್ದು. ಇವರಿಗೆ ಸುಮಾರು ಒಂದು 2ನ ಈ ರೀತಿ ಮಾಡಿಕೊಟ್ಟಿದ್ದೀನಿ. ಆ ಕಸ್ಟಮರ್ ಇದೇ ರೀತಿ ಇಷ್ಟಪಡ್ತಾರೆ. ದಾವಣಿನ ವೇರ್ ಮಾಡಿದ್ಮೇಲೆ ಇವಾಗೆಲ್ಲ ಸೊಂಟಕ್ಕೆ ಡಾಬು ಅದು ಇದು ಹಾಕೋತಾರಲ್ಲ, ಆ ರೀತಿ ಬದಲಿಗೆ ಈ ರೀತಿ ಅದನ್ನೇ ಕಟ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕಷ್ಟು ಕಟ್ಕೋಬೋದು ಅಂತೇಳಿ ಉಕ್ಸ್ನ ಹಾಕ್ಲಿಲ್ಲ, ಅದಕ್ಕೂ ಕೂಡ ಈ ರೀತಿ ದಾರಾನ ಕೊಟ್ಬಿಟ್ಟೆ. ಏಕೆಂದರೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿ ಅವರು ಹಿಂದೆ ಗಂಟನ್ನ ಹಾಕೋಬೋದು. ನೋಡಿ, ಈ ರೀತಿ ಬೋಟ್ ನೆಕ್ಕಲ್ಲಿ ಬ್ಯಾಕ್ ಬಟನ್ ಇಟ್ಟಿದ್ದೀನಿ, ಮುಂದೆ ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಇದು ಒಂದು ಲಂಗ ಬ್ಲೌಸ್ನ ಸ್ಟಿಚ್ ಮಾಡಿದೆ. ಇದು ಕೂಡ ಅಷ್ಟೇ, ಕಸ್ಟಮರ್ ಯಾವುದೇ ಡಿಸೈನ್ ಬೇಡಿ ಅಂತ ಹೇಳಿದರು. ಸೀರೆ ಹೊಸ ಸೀರೆನೇ, ಆದರೆ ಯಾಕೋ ಗೊತ್ತಿಲ್ಲ, ಐರನ್ ಮಾಡಿದ ತಕ್ಷಣವೇ ಬಟ್ಟೆ ಎಲ್ಲ ಎಳ್ಕೊಂಡಂಗೆ ಆಗ್ತಿತ್ತು. ಹಾಗಾಗಿ ಜಾಸ್ತಿ ಐರನ್ ಮಾಡ್ಕೊಳ್ಳಿಲ್ಲ. ಸೇಮ್ ಬ್ಲೌಸು ಮತ್ತು ಲಂಗ ಎರಡು ಕೂಡ ಒಂದೇ ಥರ ಇದ್ದು. ಈ ಕಸ್ಟಮರು ಉಕ್ಸ್ ಇರಲಿ ಅಂತ ಹೇಳಿದರು. ಈ ರೀತಿ ಉಕ್ಸ್ನ ಹಾಕಿದ್ದೀನಿ, ಸೈಡು ಜಿಪ್ ಕೊಟ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಸ್ಟಿಚ್ ಮಾಡ್ತೀನಿ. ಕಸ್ಟಮರ್ನ ಕೇಳ್ಕೊತೀನಿ, ಅವರಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಸ್ಟಿಚಿಂಗ್ನ ಮಾಡ್ತೀನಿ. ನೋಡಿ, ಯಾವುದೇ ಲಂಗ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೆ 2 ಫಾಲ್ನ ಹಾಕೋತೀನಿ. ಅದು ಪೂರ್ತಿಯಾಗಿ ಎಷ್ಟು 2-2.5, ಕೆಲವೊಂದಕ್ಕೆ 2 ಸಾಕಾಗುತ್ತೆ, ಕೆಲವೊಂದಕ್ಕೆ ಇನ್ನೊಂದು ಅರ್ಧ ಹೆಚ್ಚಾಗಿ ಬೇಕಾಗುತ್ತೆ. 2.5 ಈ ರೀತಿಯಾಗಿ ಮೊದಲಿಗೆ ಫಾಲ್ ಹಾಕೊಂಡು ಬಿಡ್ತೀನಿ. ಫಾಲ್ ಹಾಕೊಂಡ್ಮೇಲೆ ಈ ರೀತಿ ನರ್ಗೆನ ಕೂರಿಸ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ ಲಂಗ ಬ್ಲೌಸು ಸ್ಟಿಚ್ ಮಾಡಬೇಕಾದ್ರೆ ಈ ರೀತಿ ಫಾಲ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ, ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಯಾವುದೇ ರೀತಿ ಡಿಸೈನ್ ಕೇಳಿಲ್ಲ ಕಸ್ಟಮರು. ಬೋಟ್ ನೆಕ್ಕಲ್ಲಿ ಬ್ಯಾಕ್ ಬಟನ್ ಇರಲಿ ಸಾಕು, ಪ್ರಿನ್ಸಸ್ ಕಟ್ ಮಾಡಿ ಸಾಕು ಅಂತ ಹೇಳಿದರು. ಅದೇ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಮುಂದೆ ಬಂದು ಸ್ಟಾರ್ ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ. ಇತ್ತೀಚೆಗೆ ತುಂಬ ಲಂಗ ಬ್ಲೌಸ್ಗಳಾಗಿರ್ಬೋದು, ಈ ಥರ ಕ್ರಾಪ್ ಟಾಪ್ಗಳಾಗಿರ್ಬೋದು, ಇಲ್ಲ ಮಕ್ಳಿಗೆ ಫ್ರಾಕ್ ಆಗಿರ್ಬೋದು, ತುಂಬಾ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಥರದ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಎಷ್ಟು ಸಾಧ್ಯ ಆಯ್ತದೆ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕೋ ಪ್ರಯತ್ನ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ನೋಡಿ, ಈ ರೀತಿ ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಆವಾಗಲೇ ಹೇಳ್ದಾಗೆ ಜಾಸ್ತಿಯಾಗಿ ಐರನ್ ಮಾಡಿಕೊಂಡ್ರೆ ಎಳ್ಕೊಂಡಂಗೆ ಆಗ್ತಿತ್ತು, ಹಾಗಾಗಿ ಐರನ್ ಮಾಡಲಿಲ್ಲ ಜಾಸ್ತಿಯಾಗಿ. ಸಿಂಪಲಾಗಿ ಉಲ್ಟಾ ಬ್ಲೌಸ್ನ ಮೇಲ್ಗಡೆ ಮಾಡ್ಕೊಳ್ಳಿಲ್ಲ, ಉಲ್ಟಾ ಮಾಡಿ ಐರನ್ ಮಾಡಿಕೊಂಡೆ. ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡ್ರೆ ಹೇಳ್ಕೊಂಡಾಗ ಆಗಲ್ಲ ಅಂತೇಳಿ ಲೈನಿಂಗ್ ಮೇಲೆ ಐರನ್ ಮಾಡ್ಕೊಂಡೆ. ಕೆಲವೊಂದು ಬಟ್ಟೆ ಆ ರೀತಿ ಆದಾಗ ನಾವೇನು ಮಾಡಬೇಕು ಅಂದರೆ ಬ್ಲೌಸ್ನ ಉಲ್ಟಾ ಮಾಡಿ ಐರನ್ ಮಾಡಿಕೊಂಡ್ರೆ ಬಟ್ಟೆ ಯಾವುದೇ ರೀತಿ ಹೇಳ್ಕೊಂಡಾಗ ಆಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.